ಅಲ್ಲ ಯಾವನೋ ಸಾಕ್ತಾನೆ ಅಂತ ನಿಮ್ಮ ಆಸೆಗೆ, ನಿಮ್ಮ ತೀಟೆಗೆ, ನಿಮ್ಮ ಒಂದು ವೈಯಕ್ತಿಕ ಜೀವನಕ್ಕೋಸ್ಕರ ಓಡೋಗ್ತೀರಲ್ಲ ಮಕ್ಕಳು ಬಿಟ್ಟು. ಇದು ಎಷ್ಟು ಮಟ್ಟಕ್ಕೆ ಸರಿ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಾನು ಹೇಳೋದಲ್ಲ, ನಿಮಗೆ ಅರ್ಥ ಆಗಿರುತ್ತೆ, ಆಗತ್ತೆ, ಮುಂದಕ್ಕಾಗತ್ತೆ, ಜೀವನ ಪಾಠ ಕಲಿಸುತ್ತೆ. ಇವತ್ತಲ್ಲ ನಾಳೆ ಪಶ್ಚಾತ್ತಾಪ ಪಟ್ಟೇ ಪಡ್ತೀರಾ. ಒಂದೊಂದಲ್ಲ, ಎರಡೆರಡಲ್ಲ, ಮೂರು ಮೂರು ಮಕ್ಕಳನ್ನ ಬಿಟ್ಟು, ಗಂಡನ್ನ ಬಿಟ್ಟು ಯಾವನಿಗೋಸ್ಕರ ಓಡಾಡಿ ನಿನ್ನ ಶಾರೀರಿಕ, ನಿನ್ನ ತಾತ್ಕಾಲಿಕ ಸುಖಕ್ಕೆ ನೀನು ಇವತ್ತು ನೋಡ್ತಾ ಇದೀಯಾ. ಸತ್ಯವಾಗ್ಲೂ ಹೇಳ್ತೀನಿ, ಬೇರೆಯವರು ನನ್ನ ಮಗನೂ ಸಾಕಲ್ಲ ರೀ. ಸೆಕೆಂಡ್ ಮ್ಯಾರೇಜ್, ಎಷ್ಟೋ ನಂದು ಮ್ಯಾರೇಜ್ ಮ್ಯಾಟ್ರಿಮೋನಿ ಇದೆ. ಎಷ್ಟೋ ಜನ ಹೆಣ್ಮಕ್ಳು ಬರ್ತಾರೆ, ಒಬ್ಬೊಬ್ರು ಸ್ಟೋರಿ ಕೇಳಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ರಕ್ತನೇ ಬರುತ್ತೆ, ಆ ಥರ ಇರುತ್ತೆ. ಒಂದೊಂದು ಮಕ್ಳಿರೋರ್ನು ಮಾಡ್ಕೊಳ್ತಾರೆ. ಸಾಕಲ್ಲ ರೀ, ಯಾವನು ಸಾಕಲ್ಲ. ಅವನು ತೀಟೆಗೋಸ್ಕರ ಕಟ್ಕೊಳ್ತಾನೆ. ಸಾಂಪ್ರದಾಯವಾಗಿ ಕಟ್ಕೊಂಡೇನೆ ಅವ್ರನ್ನ ಸಾಕಲ್ಲ. ನೀನು ಗರ್ತಿ, ನೀನು 3 ಜನ ಮಕ್ಕಳನ್ನ ಬಿಟ್ಟು ಬೇರೆಯವ್ನಿಗೆ ಹತ್ರ ಹೋಗಿದ್ಯಲ್ಲ, ನೀನು ನಿಜವಾಗ್ಲೂ ಒಳ್ಳೇದಾಗಲ್ಲ. ಅವ್ರ ಶಾಪ ನೀನು ಸುಮ್ಮನೆ ಬಿಡಲ್ಲ. ಆ ಮಕ್ಕಳ ಕಣ್ಣೀರು, ಅವ್ರ ಉಸಿರು ನಿಂಗೆ ತಟ್ಟುತ್ತೆ, ನೀನು ಉದ್ಧಾರ ಆಗಲ್ಲ. ಒಂದಲ್ಲ ಒಂದು ದಿವಸ ಪಶ್ಚಾತ್ತಾಪ ಪಡ್ತೀಯ. 3 ಮಕ್ಕಳನ್ನ ಏನಕ್ಕೆ ಇತ್ತೆ ನೀನು? ಒಂದೊಂದು ಮಕ್ಕಳಿಲ್ದೇ ಎಷ್ಟೋ ಜನ ಕಣ್ಣೀರು ಹಾಕ್ತಿದ್ದಾರೆ, ಭಗವಂತ ನಮ್ಗೆ ಮಕ್ಕಳು ಕೊಡು ಅಂತ. 3 ಜನ ಮಕ್ಕಳನ್ನ ಬಿಟ್ಟು ಬೇರೆಯವನ ಹತ್ರ ಹೋಗಿದೆಯಲ್ಲ ನೀನು ಸುಖ ನೋಡ್ಕೊಳಕ್ಕೆ. ಮಕ್ಕಳು ಸಹ ನಿಂಗೆ ತಟ್ಟದೇ ಹೋಗಲ್ಲ, ನಿಂಗೆ ಒಳ್ಳೇದಾಗಲ್ಲ. ಪಶ್ಚಾತ್ತಾಪ ಪಟ್ಟೆ ಪಡ್ತೀಯ, ಅನುಭವಿಸ್ತೀಯ. ಯಾವನು ಸಾಕಲ್ಲ. ಹುಡ್ಸಿರೋ ನನ್ನ ಮಗನೇ ಸರಿಯಾಗಿ ನೋಡಲ್ಲ. ಇಲ್ಲಿ 2ನೇದು ಕಟ್ಕೊಳ್ತೀಯ, ಯಾರೋ ಹಣೆ ಬರ ಚೆನ್ನಾಗಿದ್ರೆ ನೋಡ್ಕೊಳ್ತಾರೆ, ಇಲ್ಲಾಂದ್ರೆ ನನ್ನ ಮಕ್ಕಳು ನೋಡಲ್ಲ. ಇವ್ನು ಯಾವನ 3ನೇ ಒಂದು ಜೊತೆನೋ 4ನೇ ಒಂದು ಜೊತೆನೋ ಓಡಾಗಿದೀಯ, ಅದು ಮದುವೆನೂ ಆಗಿಲ್ಲ. ಅವನು ಹೆಂಗೆ ಸಾಕ್ತಾನೆ? ಯಾವ ನಂಬಿಕೆ ಮೇಲೆ ಓದೆ ನೀನು? ಆ ಮಕ್ಕಳು ಸುರಂತೂ ನಿನ್ನನ್ನು ಬಿಡಲ್ಲ, ನಿನಗೆ ಒಳ್ಳೇದಾಗಲ್ಲ. ನಿಜವಾಗ್ಲೂ ಪಶ್ಚಾತ್ತಾಪ ಪಟ್ಟೆ ಪಡ್ತೀಯ. ಈಗಲಾದ್ರೂ ತಿದ್ದುಕೋ. ನಿನ್ನ ಮಕ್ಕಳು, ನಿನ್ನ ಗಂಡನೇ ಶಾಶ್ವತ, ಯಾವನು ಶಾಶ್ವತ ಅಲ್ಲ. ಎಲ್ಲರ ಮುಂದೆ ತಾಳಿ ಕಟ್ಟಿ ನಿನ್ನ ಮಕ್ಕಳು ಹುಟ್ಟಿಸಿದಾನಲ್ಲ, ಅವನೇ ನಿಂಗೆ ಶಾಶ್ವತ. ಹುಟ್ಟಿಸ್ದೇ ನನ್ನ ಮಕ್ಕಳು ಯಾವನು ನೋಡಲ್ಲ. 100% ಬರೆದಿಟ್ಕೊಂಬಿಡು. ಯಾರೋ ಅಪ್ಪನ ಹುಟ್ಟಿರೋ